ನೋಡಿ, ಈಗ ಋಷಿಭಾವತಿ ಯಾವ ರೀತಿ ಆಯಿತೋ ಈ ಸೋಲೂರು ಗಡಿ ವಿಚಾರನೂ ಕೂಡ ಹೈಕೋರ್ಟು ಡೈರೆಕ್ಷನ್ ಕೊಟ್ಟೈತೆ. ನೀವು ಏನೇನು ಮಾಡಿದ್ದೀರಿ, ಯಾವ್ಯಾವ ಗ್ರಾಮಗಳನ್ನ ನೆಲಮಂಗಲ ತಾಲೂಕು ತೊಗೊಂಡಿದ್ದೀರಿ ಇಲ್ಲಿ ಶಾಸಕರು ಬಾಯಿ ತೂಪ್ರಕ್ಕೆ ಮನಸಂತೋಷಕ್ಕೆ ಕಾರ್ಯಕರ್ತರನ್ನ ಪುಷಪ್ ಮಾಡೋಕ್ಕೆ ಏನು ಬೇಕೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಧಿಕೃತವಾಗಿ ಯಾವುದೂ ಕೂಡ ಕೆಲಸ ಆಗ್ತಾಯಿಲ್ಲ. ಸೋಲೂರಿಂದ ಏನು ನೆಲಮಂಗಲ ತಾಲೂಕು ಸೇರಿಸಿ ಸಂಭ್ರಮಾಚರಣೆ ಮಾಡಿ ಮಿನಿಸ್ಟ್ರಿಗಳು ಕರ್ಕೊಂಬಂದ್ರಲ್ಲ, ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟದ್ದು ಏನು ಉತ್ತರ ಕೊಡ್ತೀರಿ? ನೆಲಮಂಗಲ ನಗರಸಭೆ ತ್ಯಾಮಂಡ್ರಿಂದ ಪಟ್ಟಣ ಪಂಚಾಯತಿ ಮಾಡ್ತೀವಿ ಅಂತೇಳಿ ಅನುಮೋದನೆ ಮಾಡಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಚುನಾವಣೆ ಮಾಡಿಸ್ತಾ ಇಲ್ಲ? ನೋಡಿ, ಇದು ಸುಮ್ಮನೆ ಚುನಾವಣೆ ಗಿಮಿಕ್ ಇದು. ಆಮೇಲೆ ಇಲ್ಲಿ ಜಿಲ್ಲಾ ಪರಿಷತ್ ಆಗಲಿ ನಗರಸಭೆ ಆಗಲಿ ಯಾವುದೂ ಕೂಡ ತಾಲೂಕ್ ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿಗಳಾಗಲಿ ಈ ಅಯೋಗ್ಯಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆ ಮಾಡೋಂಥ ಮನಸ್ಸಿಲ್ಲ. 3 ವರ್ಷ ಕಳೆದಾಕ್ಬಿಟ್ರು, ಈಗಲೂ ಏನೋ ಮಾಡಿ ತಳ್ಳಾಕ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ನಾವು ಸಾಮಾನ್ಯ ಕಾರ್ಯಕರ್ತರು ಕೇಳೋದೇನು ಅಂತಂದರೆ, ನಿಮ್ಮ ವ್ಯವಸ್ಥಿತವಾಗಿ ಈ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡಲಿಲ್ಲ ಅಂದರೆ, ಸರ್ಕಾರನ ಎಸ್ಸೆತ್ತಂಥ ಕೆಲಸ ನೀವು ಮಾಡಲಿಲ್ಲ ಅಂತಂದರೆ ಇಲ್ಲಿ ಗ್ರಾಮದಲ್ಲಿ ಈ ನಾಡಲ್ಲಿರ್ತಕ್ಕಂಥವ್ರು ಯಾರಿಗೂ ಕೂಡ ಉಳ್ಗಾಲಿಲ್ಲ. ಆದ ಕಾರಣ ಮುಂಬರ್ತಕ್ಕಂಥ ದಿನಗಳಲ್ಲಿ ಶಾಸಕರು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಮ್ಮ ಅಭಿನಂದನೆ ಐತೆ. ಪದೇ ಹೇಳ್ತಾ ಇದ್ದೀನಿ, ಸುಮ್ಮನೆ BJP ತೊಳ್ಕಾಕೊಂಡು ಹೆಗಣ ಬಿತ್ತು ನೊಣ ಬಿತ್ತು ಅಂತಂದರೆ ನಾವೇನು ಬಿಡಿಸ್ತೀವಿ, ಅದ್ರಾಗೇನು ಯಾವ ಕೂಡ ಸಂಶಯ ಬೇಡ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.